ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್. ಸೊ ನಾನು ಈ ದಿನ BComನ 4th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಬಂದೀನಿ. ಅದೇನಪ್ಪ ಅಂತ ಅಂದರೆ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್. ಸೊ ಯಾರೆಲ್ಲ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತೀರಾ, ಸೊ ಯಾರೆಲ್ಲ ಓದ್ಕೋತಾ ಇರ್ತೀರಾ ಅವರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ. ಯಾಕಪ್ಪ ಅಂತ ಅಂದರೆ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ ಅನ್ನುವಂಥದ್ದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪೇಪರ್ ಆಗಿರುತ್ತೆ. ಇದೊಂದು ಕೋರ್ ಸಬ್ಜೆಕ್ಟ್ ಆಗಿರೋ ಕಾರಣ ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದು ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರೋ ಕಾರಣ ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಬರೀತಾ ಇರೋರು SCP ಕ್ವಶನ್ ಪೇಪರ್, SCP ಯಾರೆಲ್ಲ ತೊಗೊಂಡಿರ್ತೀರ ಅವರಿಗೆ ಈ ಪೇಪರ್ ಆಗಿರುತ್ತೆ. ಬಟ್ ಇದು NEP ಕ್ವಶನ್ ಪೇಪರ್ ಆಗಿರೋ ಕಾರಣ ನೀವು MCQ ಕ್ವಶನ್ಸ್ನ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಕ್ವಶನ್ಸ್ಗಳು ಸೇಮ್ ಇದೆ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ತೀನಿ. ಸೊ ನೋಡಿ ಗೈಸ್, ಮೊದಲನೇದಾಗಿ ನಿಮಗೆ ಇಲ್ಲಿ 2 ಮಾರ್ಕ್ಸು, ಆಮೇಲೆ 5 ಮಾರ್ಕ್ಸು, ಆಮೇಲೆ 15 ಮಾರ್ಕ್ಸ್ ಅಲ್ವ ಬರೋದು. ಸೊ ಇಲ್ಲಿ ಏನಪ್ಪ ಆಗಿದೆ ಅಂತ ಅಂದರೆ ಮೊದಲನೇದಾಗಿ MCQ ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಇರುತ್ತೆ, 4 ಮಾರ್ಕ್ಸ್ ಇದ್ದು ನಿಮಗೆ 5 ಮಾರ್ಕ್ಸ್ ಆಗಿದೆ, 12 ಮಾರ್ಕ್ಸ್ ಇದ್ದು 15 ಮಾರ್ಕ್ಸ್ ಆಗಿದೆ. ಸೊ ಸೇಮ್ ಕ್ವಶನ್ಸು ಇವು ತುಂಬ ಇಂಪಾರ್ಟೆಂಟ್. ಸೊ ನಿಮಗೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಂತ ಹೇಳ್ತಾ ಬನ್ನಿಗ ವಿಡಿಯೋ ಅದೇ ರೀತಿ ಶುರು ಮಾಡೋಣ. ಇದೇನು MCQ ಕ್ವಶನ್ಸ್ ಏನು ಇಂಪಾರ್ಟೆಂಟ್ ಆಗಿರೋದಿಲ್ಲ, ಬಟ್ ಆದರೂ ಪರವಾಗಿಲ್ಲ, ಒಂದೊಂದು ಮಾರ್ಕ್ಸಿಗೆ ಇಂಪಾರ್ಟೆಂಟು. ಸೊ ನೋಡಿ ಗೈಸ್, ಮೊದಲಾಗಿ ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನಾಟ್ ಬಿ ಯೂಸ್ಡ್ ರಿಡೀಮಬಲ್ ಆಫ್ ಪ್ರಿಫರೆನ್ಸ್ ಶೇರ್, ಅಂದರೆ ಆದ್ಯತೆಯ ಷೇರುಗಳ ವಿಮೋಚನೆಗಾಗಿ ಈ ಕೆಳಗಿನ ಯಾವುದನ್ನು ಬಳಸಲಾಗುವುದಿಲ್ಲ. ಸೊ ಇದಕ್ಕೆ ಆನ್ಸರ್ಡ್ ಅಂತ ನೋಡಿದ್ರೆ ಕ್ಯಾಪಿಟಲ್ ರಿಸರ್ವ್ನ ನಾವು ಬಳಸಲ್ಲ. ಓಕೆನಾ, ಇದೊಂದು. ಇನ್ನು ನೆಕ್ಸ್ಟ್ ಕ್ವಶನ್, ದ ಮೇನ್ ಪರ್ಪಸ್ ಆಫ್ ದ ಇಂಟರ್ನಲ್ ಕನ್ಸ್ಟ್ರಕ್ಷನ್ಸ್ ಇಸ್ ಟು, ಅಂದರೆ ಆಂತರಿಕ ಪುನರ್ ನಿರ್ಮಾಣದ ಪ್ರಮುಖ ಉದ್ದೇಶವೇನೆಂದರೆ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಬೋತ್ 1 and 2 ಆಗುತ್ತೆ, ಅಂದರೆ ಇದು ಆಗುತ್ತೆ, ಇದು ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವ್ಯಾಲೆಂಟರಿ ವೈಂಡಿಂಗ್ ಅಪ್ ಅಂದರೆ ಸ್ವಯಂ ಪ್ರೇರಿತ ವಿಸರ್ಜನೆ ಎಂದರೇನು. ಸೊ ಇಫ್ ದ ಪೀರಿಯಡ್ ಫಿಕ್ಸ್ಡ್ ದ ಕಂಪನಿ ಎಕ್ಸ್ಪೈರ್ಡ್, ದ ಕಂಪನಿ ಪಾಸ್ ದ ಸ್ಪೆಷಲ್ ರೆಸಲ್ಯೂಷನ್ ಆಫ್ ದ ಕಂಪನಿ ವುಡ್ ಓನ್ ದ ವಾಲಂಟರಿ ಮೆಂಬರ್ ವಾಲಂಟರಿ ವೈಂಡಿಂಗ್ ಅಪ್ ಇನ್ ದ ಅಪ್ಲಿಕಬಲ್ ಟು ಸಾಲ್ವೆಂಟ್ ದ ಕಂಪನೀಸ್ ಓನ್ಲಿ. ಇದು ಕಾಲ್ ಆಫ್ ದೇವ್ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಕ್ಯಾಪಿಟಲ್ ರಿಡಕ್ಷನ್ ರಿಸರ್ವ್ ಅಕೌಂಟ್ ಮೇ ಬಿ ಅಪ್ಲೈಡ್ ಟು ಇಶ್ಯೂಡ್, ಅಂದರೆ ಬಂಡವಾಳ ವಿಮೋಚನೆ ಮೀಸಲು ಖಾತೆಯನ್ನು ನೀಡಿಕೆಗೆ ಅನ್ವಯಿಸಬಹುದು. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬೋನಸ್ ಶೇರ್ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಅಕಾರ್ಡಿಂಗ್ ಟು ದ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 14 ಪರ್ಚೇಸ್ ಕನ್ಸಿಡರೇಷನ್ಸ್ ಇಸ್ ದ ಸಮ್ ಆಫ್ ದ ಪೇಮೆಂಟ್ಸ್ ಮೇಡ್ ಟು ದ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಶೇರ್ ಹೋಲ್ಡರ್ಸ್ ಆನ್ಸರು. ಇನ್ನು ನೆಕ್ಸ್ಟ್ ಕ್ವಶನ್, ವೆನ್ ದ ಮರ್ಜರ್ ಇನ್ವಾಲ್ವ್ in liquidations of one or more existing company and formation of no new company it is called. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಮರ್ಜರ್ ಆಕ್ವಿಸಿಷನ್ಸ್ ಅಲ್ಲ, ಮರ್ಜರ್ ಆ್ಯಂಡ್ ಆಕ್ವಿಸಿಷನ್ಸ್ ಬರುತ್ತಲ್ಲ, ಸೇಮ್. ಸೊ ಇದು ನಮಗೆ MCQ ಕ್ವಶನ್ಸ್ ಆಯಿತು. ಅದೇನು ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ರೂ ನಿಮಗೆ ಈಗ SCPಗೆ ಯಾರೆಲ್ಲ ಬರೀತಾ ಇದ್ದಾರೆ ಎಕ್ಸಾಮ್ಸು ಅವರಿಗೆ 2 ಮಾರ್ಕ್ಸು, 4 ಮಾರ್ಕ್ಸು, 12 ಮಾರ್ಕ್ಸಿಗೆ ಯಾವೆಲ್ಲ ಕ್ವಶನ್ಸ್ ಕೇಳಿದ್ದಾರೆ ಅವೆಲ್ಲವೂ ಸಹ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಬನ್ನಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದಕ್ಕೆ ಆನ್ಸರ್ ಸಹ ತಿಳಿಸ್ತೀನಿ, ನೀವು ಒಂದ್ಸತಿ ಹಾಗೆ ನೋಡ್ಕೊಬೋದು. ನೋಡಿ, ಮೊದಲಾಗಿ 2 ಮಾರ್ಕ್ಸಿಗೆ ಫಸ್ಟ್ನೇ ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ದ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್, ಅಂದರೆ ಸಂಚಿತ ವಲಯದ ಆದ್ಯತಾ ಷೇರುಗಳು ಎಂದರೇನು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು, ಸೊ ನೋಡಿ, ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ ಅಂದರೆ ಪ್ರಿಫರೆನ್ಸ್ ಶೇರ್ ಆನ್ ವಿಚ್ ಅನ್ಪೇಯ್ಡ್ ಡಿವಿಡೆಂಡ್ ಆಫ್ 1 year ಕೆನಾಟ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು ಫ್ಯೂಚರ್ ಇಯರ್ಸ್. ಸೊ ಇದಕ್ಕೆ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್, ಅಂದರೆ ಆಂತರಿಕ ಪುನರ್ರಚನೆಯ ಅರ್ಥವನ್ನು ತಿಳಿಸಿ. ಮೀನಿಂಗ್ನ ಹೇಳಕ್ಕೆ ಹೇಳಿದ್ದಾನೆ. ಸೊ ಮೀನಿಂಗ್ ಅಂತ ಆನ್ಸರ್ ಅಂತ ನೋಡೋದಾದರೆ ಎ ಸ್ಕೀಮ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ಸ್ ಅಂಡರ್ಟೇಕನ್ ಟು write off losses and overvalued assets without liquidating the company. ಸೊ ಇದಕ್ಕೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್, ಹೂ ಇಸ್ ದ ಲಿಕ್ವಿಡೇಟರ್, ಅಂದರೆ ಲಿಕ್ವಿಡೇಟರ್ ಯಾರು. ಸೊ ಇದಕ್ಕೆ ಆನ್ಸರ್ ಅಂತ ನೋಡೋದಾದರೆ, ಸೊ ಲಿಕ್ವಿಡೇಟರ್ ಅಂದರೆ ಎ ಪರ್ಸನ್ ಅಪಾಯಿಂಟೆಡ್ ಟು ವೈಂಡ್ ಅಪ್ ಎ ಕಂಪನಿ ಆ್ಯಂಡ್ ರಿಯಲೈಸ್ ಇಟ್ಸ್ ಅಸೆಟ್ಸ್ ಫಾರ್ ಪೇಮೆಂಟ್ಸ್ ಆಫ್ ಲಯಬಿಲಿಟೀಸ್, ಅಂದರೆ ಒಂದು ವಾಲಂಟರಿ ಆಗಿರ್ಬೋದು ಅಥವಾ ಒಂದು ಕೋರ್ಟೇ ಜಡ್ಜ್ಮೆಂಟ್ ಪಾಸ್ ಮಾಡುತ್ತಲ್ಲ ವೈಂಡಿಂಗ್ ಅಪ್ ಮಾಡಿ ಅಂತ, ಏನು ಲಿಕ್ವಿಡೇಟರ್ ಅಂತ ಬರ್ತಾರೆ, ಪರ್ಸನ್ನ ಅಪಾಯಿಂಟ್ ಮಾಡಿರುತ್ತೆ, ಅವ್ರನ್ನ ಲಿಕ್ವಿಡೇಟರ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವಶನ್, ಡಿಫ್ರೆನ್ಸ್ ಬಿಟ್ವೀನ್ ಅಮಾಲ್ಗಮೇಷನ್ ಆ್ಯಂಡ್ ಅಬ್ಸರ್ಪ್ಷನ್,
ಅಂದರೆ ವಿಲೀನಗೊಳ್ಳುವಿಕೆ ಮತ್ತು ಲೀನಗೊಳ್ಳುವಿಕೆಯ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಹಂಗಂತ ನೋಡೋದಾದರೆ ನೀವಿಲ್ಲಿ ಒಂದು ಮೂರು ಪಾಯಿಂಟ್ ಇದೆ, ನೀವು ಬೇಕಾದ್ರೆ ನೋಡ್ಕೊಳ್ಳಿ. ನಮಗೆ ಡಿಫ್ರೆನ್ಸ್ ಬಿಟ್ವೀನ್ ಅಮಾಲ್ಗಮೇಷನ್ ಆ್ಯಂಡ್ ಅಬ್ಸರ್ವೇಷನ್ ಅಂತ ಅಬ್ಸರ್ಪ್ಷನ್ ಅಂತ ನೋಡೋದಾದರೆ, ಅಮಾಲ್ಗಮೇಷನ್ ಅಂದರೆ 2 or more ಕಂಪನೀಸ್ ಕಂಬೈನ್ ಟು ಫಾರ್ಮ್ ಎ ನ್ಯೂ ಕಂಪನಿ. ಅಬ್ಸರ್ವೇಷನ್ ಅಂತಂದರೆ ಒನ್ ಕಂಪನಿ ಟೇಕ್ಸ್ ಓವರ್ ಅನದರ್. ಓಕೆನಾ. ಅಮಾಲ್ಗಮೇಷನಲ್ಲಿ ನ್ಯೂ ಕಂಪನೀಸ್ ಆರ್ ಫಾರ್ಮಡ್, ನೋ ನ್ಯೂ ಕಂಪನಿ ಇಸ್ ಫಾರ್ಮಡ್. ಅಬ್ಸರ್ಪ್ಷನ್. ನೆಕ್ಸ್ಟ್ ಎಕ್ಸಿಸ್ಟಿಂಗ್ ಕಂಪನಿ ಆರ್ ಡಿಸಾಲ್ವ್ಡ್ ಅಂದರೆ ಸತ್ತೋಗುತ್ತೆ, ಅಂದರೆ ಅದು ಕ್ಲೋಸ್ ಆಗುತ್ತೆ, ಬಟ್ ಓನ್ಲಿ ಟ್ರಾನ್ಸ್ಫಾರ್ಮರ್ ಕಂಪನಿ ಇಸ್ ಡಿಸಾಲ್ವ್ಡ್. ಓಕೆನಾ. ಇಷ್ಟು ಈ ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ಡಿಫೈನ್ ಸೋಷಿಯಲ್ ಅಕೌಂಟಿಂಗ್ ಅಂದರೆ ಸಾಮಾಜಿಕ ಲೆಕ್ಕಪತ್ರ ಪದವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ ಅಲ್ವಾ. ನೀವು ನೋಡ್ಕೊಬೋದು. ಸೋಷಿಯಲ್ ಅಕೌಂಟಿಂಗ್ ಅಂತ ಅಂದರೆ ದ ಪ್ರೊಸೆಸ್ ಆಫ್ ಮೆಜರಿಂಗ್ ಆ್ಯಂಡ್ ರಿಪೋರ್ಟಿಂಗ್ ದ ಸೋಷಿಯಲ್ ಕಾಸ್ಟ್ ಆ್ಯಂಡ್ ಬೆನಿಫಿಟ್ಸ್ ಆಫ್ ಬಿಸ್ನೆಸಸ್ ಆ್ಯಕ್ಟಿವಿಟೀಸ್ ಟು ಸೊಸೈಟಿ. ಅಂದರೆ ಸೋಷಿಯಲ್ ಅಕೌಂಟಿಂಗ್ ಅಂತಂದರೆ ನೀವು ಡಿಫೈನ್ ಅಂತ ಏನು ಬರೀತಾರೆ, ಡೆಫಿನೇಷನ್ 2 ಅಂತ ಬರೀತೀರಲ್ವಾ, ಆ ಡಿಫೈನ್ ಒಂದು ಆಥರ್ ನೇಮ್ ಬರೆದ್ಬಿಟ್ಟು ಸೇರಿಸ್ಬಿಟ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಇದು ನಿಮಗೆ ಇಷ್ಟು ನಿಮಗೆ 2 ಮಾರ್ಕ್ಸಿಗೆ ಆದಂಥ ಕ್ವಶನ್ಸು. ಇನ್ನು ನಿಮಗೆ 5 ಮಾರ್ಕ್ಸಿಗೆ ಅಂದರೆ 4 ಮಾರ್ಕ್ಸಲ್ಲಿದೆ, 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ತುಂಬ ಇದೆ. ಸೊ 5 ಮಾರ್ಕ್ಸಿಗೆ ಕೇಳೋವಂಥ ಏನಂತ ಕೇಳಿದೆ ಅಂದರೆ ಇಲ್ಲಿ ನಮಗೆ ಜನರಲ್ ಎಂಟ್ರಿ ಫಾರ್ಮೇಷನ್ನ ಮಾಡೋಕ್ಕೆ ಕೇಳಿದ್ದಾನೆ. ಸುಮಾ ಕಂಪನಿ ಹ್ಯಾಡ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್, ಇದೊಂದು ಬೇಕಾದ್ರೆ ನೀವು ಬೇಕಾದ್ರೆ ಓದ್ಕೊಳ್ಳಿ, ಸುಮ್ಮನೆ ಲಾಂಗ್ ಆಗುತ್ತೆ, ಇದು ಜಸ್ಟ್ ಓದ್ಕೊಂತ ಕೂತ್ಕೊಂಡ್ರೆ. ಸೊ ಈ ಥರ ನೀವು ಪರ್ಚೇಸ್ ಕನ್ಸಿಡರೇಷನ್ ಈ ಥರ ಮಾಡಬೇಕಾಗಿರುತ್ತೆ. ಅದಕ್ಕೆ ನೀವು ಜನರಲ್ ಎಂಟ್ರಿ ಸಹ ಪಾಸ್ ಮಾಡಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾನೆ ನೋಡಿ, ಪ್ರೀಮಿಯಂ ಅಕೌಂಟು ಇಷ್ಟಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಪಾಸ್ ಜನರಲ್ ಎಂಟ್ರಿನ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಪಾಸ್ಡ್ ನೆಸೆಸರಿ ರೆಸೊಲ್ಯೂಷನ್ ಅಂದರೆ ಜನರಲ್ ಎಂಟ್ರಿ ಪಾಸ್ ಮಾಡಬೇಕು. ರಿಸೀವ್ಡ್ ದ ಸ್ಯಾಕ್ಷನ್ ಇಸ್ ಅ ಕೋರ್ಟ್ ಆಫ್ ದ ರಿಡಕ್ಷನ್ಸ್ ಕ್ಯಾಪಿಟಲ್ ಬೈ 5 lakh. ದೇ ಡಿಸೈಡೆಡ್ ಟು ಅಂದರೆ ರೈಟ್ ಆಫ್ ಲಾಸಸ್ಸು 2,10,000, ಪ್ಲಾಂಟ್ ಆ್ಯಂಡ್ ಮೆಷಿನರಿ 90,000, ಗುಡ್ ವಿಲ್ಲು 40,000 ಆ್ಯಂಡ್ ಇನ್ವೆಸ್ಟ್ಮೆಂಟು 8,000. ದ ರಿಡಕ್ಷನ್ಸ್ was made by converting 50,000 preference share of 20 each fully paid to the same number of shares 15 each fully paid and 50,000 ordinary shares of the 10 each fully paid to 5 each is fully paid. ಓಕೆ, ಇದನ್ನ ಪ್ರಿಪೇಯ್ಡ್ ಕ್ಯಾಪಿಟಲ್ ರಿಡಕ್ಷನ್ಸ್ ಅಕೌಂಟ್ನ ಕಂಡುಹಿಡಬೇಕಾಗುತ್ತೆ, ನೀವು ಇಲ್ಲಿ ಪ್ರಿಪೇರ್ ಮಾಡಿ. ಇನ್ನು ನೆಕ್ಸ್ಟ್ ಕ್ವಶನ್, ಸೊ ಪ್ರಿಪೇರ್ ಲಿಕ್ವಿಡೇಷನ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟು. ಫೈನಲ್ ಸ್ಟೇಟ್ಮೆಂಟ್ನ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ನೀವು ಸ್ಕ್ರೀನ್ಶಾಟ್ನ ತಗೊಂಡು ನೀವು ಇಲ್ಲಿ ಸೊಲ್ಯೂಷನ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ಕ್ವಶನ್, ಪರ್ಚೇಸ್ ಕನ್ಸಿಡರೇಷನ್ ಅಕೌಂಟ್ನ ಮಾಡಬೇಕಾಗುತ್ತೆ. ಇಲ್ಲಿ ಏನೇನು ಕೇಳಿದ್ದಾನೆ ನೋಡಿ, ಪೂಜಾ ಶರ್ಮಾ ಕಂಪನಿ ಅಗ್ರಿ ಟು ಪರ್ಚೇಸ್ ಆನ್ ಕಂಪನಿ ಲಿಮಿಟೆಡ್ ಆ್ಯಂಡ್ ದ ಕಂಪನಿ ಆ್ಯಡ್ ಅಗ್ರಿ ಟು ಇಶ್ಯೂ 16,000 shares ಆಫ್ ₹10 each at premium $2 million ಪ್ರೀಮಿಯಮ್ ಆಫ್ 10%. ಓಕೆ, ಇಲ್ಲಿ 1,000 ಶೇರು 8% ಪ್ರಿಫರೆನ್ಸ್ ಶೇರಲ್ಲಿ ₹10 ಓಕೆ 100 ಈಚ್. ಪ್ರೀಮಿಯಮ್ ಬಂದ್ಬಿಟ್ಟು 10%, 20,000 ಈಚಲ್ಲಿ ಇನ್ ಕ್ಯಾಶಲ್ಲಿ ಕೊಟ್ಟಿದ್ದಾನೆ. ಇದು ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಅಕೌಂಟ್ನ ಇಲ್ಲಿ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಓಕೆನಾ, ನೀವು ಇಲ್ಲಿ ಸಾಲ್ವ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ 6 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಥಿಯರಿ ಹೇಳಿದ್ದಾರೆ, ಬ್ರಿಂಗ್ ಔಟ್ ಆಫ್ ದ ಇಂಪಾರ್ಟೆಂಟ್ ಆಫ್ ದ ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್ ಅಂದರೆ ಪರಿಸರ ಲೆಕ್ಕಪತ್ರದ ಮಹತ್ವವನ್ನು ಎತ್ತಿ ತೋರಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ನಾವು ಬ್ರೀಫಾಗಿ ಬರೀಬೇಕಾಗುತ್ತೆ, ಅದರಿಂದ ಜಸ್ಟ್ ಪಾಯಿಂಟ್ ಮಾತ್ರ ಹೇಳ್ತೀನಿ ನೋಡಿ, ಒಂದು 8 ಪಾಯಿಂಟು. ಇದಕ್ಕೆ ಬೇಕಾದ್ರೆ ನೀವು ಸೊಲ್ಯೂಷನ್ ನೋಡಿಕೊಳ್ಳಿ. ಒಂದನೇದು ಬಂದುಬಿಟ್ಟು ಮೆಜರ್ಸ್ ಎನ್ವಿರಾನ್ಮೆಂಟಲ್ ಕಾಸ್ಟು, ಹೆಲ್ಪ್ಸ್ ಪೊಲ್ಯೂಷನ್ ಕಂಟ್ರೋಲು, ಸಪೋರ್ಟ್ ಸಸ್ಟೈನಬಲ್ ಡೆವಲಪ್ಮೆಂಟು, ಇಂಪ್ರೂವ್ ದ ಕಾರ್ಪೊರೇಟ್ ಇಮೇಜಸ್ಸು, ಇನ್ಶೂರ್ಸ್ ಕಂಪ್ಲಿಮೆಂಟ್ಸ್ ವಿತ್ ಎನ್ವಿರಾನ್ಮೆಂಟಲ್ ಲಾಸು, ಅಸಿಸ್ಟೆನ್ಸ್ ಮ್ಯಾನೇಜರಿಯಲ್ ಡಿಸಿಷನ್ ಮೇಕಿಂಗು, ಇನ್ಹ್ಯಾನ್ಸ್ ಶೇಕ್ ಹೋಲ್ಡರ್ಸ್ ಕಾನ್ಫಿಡೆನ್ಸು, ಪ್ರಮೋಟ್ ದ ಎಫಿಷಿಯೆಂಟ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಸೊ ಇಷ್ಟು ಸಹ ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಐ ಥಿಂಕ್ ಇದು ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೋತೀನಿ. ಅಂದರೆ ಇಲ್ಲಿ ನಮಗೊಂದು ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾನೆ, ಅದರಲ್ಲಿ ನಮಗೆ ಪರ್ಟಿಕ್ಯುಲರು ಅಂದರೆ ಅಸೆಟ್ಸು ಆ್ಯಂಡ್ ಲೈಬಿಲಿಟೀಸ್ನ ಕೊಟ್ಟಿದ್ದಾನೆ.
ಇದರಲ್ಲಿ ನಮಗೆ ಪ್ರಿಫರೆನ್ಸ್ ಶೇರು, ರಿಡೀಮಬಲ್ ಎಷ್ಟಾಗಿದೆ, ಪ್ರೀಮಿಯಂ ಎಷ್ಟಾಗಿದೆ, ಕಂಪನಿ ಎಷ್ಟು ಇಶ್ಯೂ ಮಾಡಿದೆ, ಅದು ಪರ್ ಶೇರ್ ಎಷ್ಟು, ಇನ್ವೆಸ್ಟ್ಮೆಂಟ್ ಎಷ್ಟು, ಈ ಥರ ಎಲ್ಲ ಹೇಳಿದ್ದಾನೆ. ಇಲ್ಲಿ ಏನೇನು ಕೊಡಲಿದ್ದಾನೆ ಅಂದರೆ, ಗಿವ್ ದ ನೆಸೆಸರಿ ಜನರಲ್ ಎಂಟ್ರೀಸ್ ಆ್ಯಂಡ್ ದ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಡಪ್ಷನ್ಸ್. ಆಫ್ಟರ್ ರಿಡಮ್ಷನ್ ಹೇಳಿರೋದು ಇದು ನಮಗೆ ಮೇಜರ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಓಕೆ, ನಿಮ್ಗೆ ಹಂಗೂ ಅರ್ಥ ಆಗಲಿಲ್ಲ ಅಂದರೆ ಇದೊಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಇದನ್ನ ಸ್ಕ್ರೋಲ್ ಮಾಡಿಕೊಂಡ್ರೆ ನೆಸೆಸರಿ ಜನರಲ್ ಎಂಟ್ರಿನ ಮಾಡಬೇಕಾಗುತ್ತೆ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ನ ಆಫ್ಟರ್ ರಿಡಕ್ಷನ್ಸ ಮಾಡಬೇಕಾಗುತ್ತೆ. ಸೊ ನೋಡಿ ಗೈಸ್, ಎಲ್ಲೂ ಸಹ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅಕೌಂಟಿಂಗ್ ಅಂದರೆ ಕಾರ್ಪೊರೇಟ್ ಅಕೌಂಟಿಂಗ್ ಇನ್ ಅಡ್ವಾನ್ಸ್ ಅಂತ ಏನಿದೆ, ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಏನಿದೆ, ಇದು ನಮ್ಮ ಫ್ರೆಂಡ್ಸ್ಗಳು ಸಹ ಇನ್ನೂ ಕ್ಲಿಯರ್ ಮಾಡ್ಕೊಳಕ್ಕಾಗಿಲ್ಲ. ಒಂದು ಸತಿ ಫಸ್ಟ್ ಟೈಮ್ ಈಸ್ ದ ಬೆಸ್ಟ್ ಅಟೆಂಪ್ಟ್ ಅಂತ ಏನು ಕೇಳ್ತೀವಿ ಅಂತ ಅಂದರೆ, ಫಸ್ಟ್ ಟೈಮ್ ಯಾರೆಲ್ಲ ಪಾಸ್ ಆಗ್ತೀರಾ ಅವ್ರು ಆರಾಮಾಗಿ ಪಾಸ್ ಆಗ್ತೀರಾ. ಫೇಲ್ ಆದರೆ ನಿಜವಾಗ್ಲೂ ಪಾಸ್ ಮಾಡ್ಕೊಳಕ್ಕಾಗಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಸೊ ಸ್ವಲ್ಪ ಓದ್ಕೊಂಡು ನೀವು ಎಕ್ಸಾಮ್ನ ಪಾಸ್ ಮಾಡ್ಕೊಳ್ಳೋದಾಗಿರುತ್ತೆ. ಇನ್ನು ನೆಕ್ಸ್ಟು ಅದು ಓಕೆ, ಇದೊಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ಆಮೇಲೆ ಹೇಳ್ತೀನಿ. ಗಿವ್ ದ ಬಿಲೋ ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾನೆ. ಸತ್ಯ ಲಿಮಿಟೆಡು 31/3/2025. ಇದು ಲಿಕ್ವಿಡಿಟಿ, ಓಕೆ, ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ಇದೆ. ಈ ಸ್ಕ್ರೀನ್ಶಾಟ್ನ ತೊಗೊಂಡ ನಂತರ ಏನಕ್ಕೆ ಹೇಳಿದ್ದಾನೆ ಅಂದರೆ, ಇಲ್ಲೂ ಸಹ ಜನರಲ್ ಎಂಟ್ರೀಸು ಪ್ರಿಪೇರ್ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ನ ನಾವಿಲ್ಲಿ ಬರೀಬೇಕಾಗುತ್ತೆ. ರೀಕನ್ಸ್ಟ್ರಕ್ಷನ್ಸ್ ಬ್ಯಾಲೆನ್ಸ್ ಶೀಟ್ ಅಂತ ಏನಿದೆ ಇದು ನಾವಿಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಇದನ್ನು ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ನೀವು ಇಲ್ಲಿ ಸಾಲ್ವ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟು, ಸಾಲ್ವ್ ಮಾಡೋದಕ್ಕೆ ಆರಾಮಾಗಿ ಆಗುತ್ತೆ. ಸೊ ಇಲ್ಲಿ ನಮಗೆ ಏನು ಅಡ್ಜಸ್ಟ್ಮೆಂಟ್ ಇದೆ ಅದನ್ನು ನೀವೇ ಓದ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಅಂತ ನೋಡೋದಾದರೆ ನೋಡ್ಕೊಳ್ಳಿ. ಲಿಕ್ವಿಡೇಟರ್ಸ್ ಸ್ಟೇಟ್ಮೆಂಟ್ ಅಕೌಂಟು, ಓಕೆ, ಇದು ತುಂಬ ಈಸಿಯಾಗಿರುತ್ತೆ. ಬಟ್ ಒಂದು ಫಾರ್ಮೇಟ್ ಅಂತ ಇರುತ್ತಲ್ಲ, ಆ ಫಾರ್ಮೇಟ್ನ ಓದ್ಕೊಬೇಕು ಸಿಂಪಲ್ಲಾಗಿ. ಈ ಲಯಬಿಲಿಟಿ ಬಂದಾಗ ಆ ಕಡೆ ಕೊಡಬೇಕು, ಅಸೆಟ್ ಬಂದಾಗ ಆ ಕಡೆ ಬರಬೇಕು, ಆ ಥರ ನೀವು ನೋಡ್ಕೊಬೇಕು. ಅಡ್ಜಸ್ಟ್ಮೆಂಟ್ನ ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ಅದನ್ನು ನೋಡಿಕೊಂಡ್ರೆ ಆರಾಮಾಗಿ ಮಸ್ತಾಗಿ ಮಾಡ್ಬೋದು. ಸೊ ಕುಮಾರ್ ಲಿಮಿಟೆಡ್ ವಿತ್ ವಾಲಂಟರಿ ಲಿಕ್ವಿಡೇಷನ್, ವಾಲಂಟರಿ ಆಗಿ ಆಗ್ತಿದೆ. ದ ಬ್ಯಾಲೆನ್ಸ್ ಶೀಟು, ಇಕ್ವಿಟಿ ಲಯಬಿಲಿಟೀಸ್ ಇಲ್ಲಿದೆ, ಅಸೆಟ್ಸ್ ಇಲ್ಲಿದೆ. ಸೊ ಏನೇ ಕೇಳಿದರೆ ಇದು ಇಂಟು ಲಿಕ್ವಿಡೇಷನ್ ಆಗಿರೋದು ಇವಾಗ, ಅದಕ್ಕಿಂತ ಮುಂಚೆ ಇನ್ನೂ ಓಕೆ ಪೋಸ್ಟ್ ಟು ಪ್ರೀ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಿಫರೆಂಟ್ ಡಿವಿಡೆಂಡು, ಅದು 3 year. ದ ಹರೇಸ್ ದ ಪೇಯಬಲ್ ಲಿಕ್ವಿಡೇಷನ್ನು, ಅಸೆಟ್ ರಿಯಲೈಸೇಷನ್ ಫ್ರಮ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ, ಸ್ಟಾಕು, ಡೆಪ್ಟರ್ಸು, ಎಕ್ಸ್ಪೆನ್ಸಿವ್ ಲಿಕ್ವಿಡೇಷನ್ ಅಮೌಂಟು. ಓಕೆ, ಇದೆಲ್ಲ ಆದಮೇಲೆ ಪ್ರಿಪೇರ್ ದ ಲಿಕ್ವಿಡೇಷನ್ ಸ್ಟೇಟ್ಮೆಂಟ ನಾವಿಲ್ಲಿ ಬರಿಬೇಕಾಗುತ್ತೆ. ಓಕೆನಾ? ಇದೊಂದು ಕ್ವಶನ್ಸ್ ಆಯಿತು. ಇನ್ನು ನಮಗೆ 10 ಮಾರ್ಕ್ಸಿಗೆ ಇನ್ನೊಂದು ಪ್ರಾಬ್ಲಮೆಟಿಕ್ ಇದೆ, ಅಂದರೆ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮೆಟಿಕ್ ಅಂತ ಅಂದ್ಕೋತೀನಿ. ಸೊ ಇಲ್ಲೂ ಸಹ ನಮಗೆ ಪರ್ಚೇಸ್ ಕನ್ಸಿಡರೇಷನ್ ಅಕೌಂಟ್ನ ನಾವು ಇಲ್ಲಿ ಮಾಡಬೇಕಾಗುತ್ತೆ. 10ನೇ ಕ್ವಶನ್ ಸ್ಕ್ರೀನ್ಶಾಟ್ ತಗೊಂಡು ನೀವು ಸಾಲ್ವ್ ಮಾಡ್ಕೊಬೋದು. ಇದು ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಇರೋದ್ರಿಂದ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆನಾ? ಇನ್ನು 10th ಕ್ವಶನ್, 11th ಕ್ವಶನ್ನು ಲಾಸ್ಟ್ನ ಕ್ವಶನ್ನು ಈ ಪೇಪರಲ್ಲಿ. ಸೊ ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾನೆ, ಲಯಬಿಲಿಟೀಸ್ನ ಕೊಟ್ಟಿದ್ದಾನೆ, ಆಮೇಲೆ ಅಸೆಟ್ಸ್ನ ಕೊಟ್ಟಿದ್ದಾನೆ. ಏನಕ್ಕೆ ಕೇಳಿದ್ದಾನೆ ಅಂದರೆ, ಮಿಸ್ಟರ್ ಲಿಮಿಟೆಡ್, ಎಮ್ ಲಿಮಿಟೆಡ್ ಅಬ್ಸರ್ವ್ಡ್ ಬೈ ವಿ ಲಿಮಿಟೆಡ್ ಫಾಲೋಯಿಂಗ್ ಟರ್ಮ್ಸ್. ವಿ ಲಿಮಿಟೆಡ್ ಟು ಟೇಕ್ ಓವರ್ ದ ಅಸೆಟ್ಸ್ ಎಕ್ಸೆಪ್ಟ್ bank balance and the liabilities 10% less than the book values. Next, the considerations is the discharged V Limited in the form of equity shares of 10 each of the premium 2.50 rupees per share. ಶೋ ಲೆಡ್ಜರ್ ಅಕೌಂಟ್ನ ಶೋ ಮಾಡಬೇಕಾಗತ್ತೆ. ಇನ್ ದ ಬುಕ್ಸ್ ಆಫ್ ಎಮ್ ಲಿಮಿಟೆಡ್ ಗಿವ್ ದ ಜನರಲ್ ಎಂಟ್ರೀಸ್, ಇಲ್ಲಿ ಲೆಡ್ಜರು ಜನರಲ್ಲು ಇಷ್ಟು ಸಹ ನಾವಿಲ್ಲಿ ಪಾಸ್ ಮಾಡಬೇಕಾಗತ್ತೆ. ಸೊ ಇಷ್ಟು ಏನಿದೆ ಅಲ್ವಾ ನಿಮಗೆ ಸಂಬಂಧಪಟ್ಟಂಗೆ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ಗೆ ಸಂಬಂಧಪಟ್ಟಂಗೆ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಇದು ಪ್ರೀವಿಯಸ್ ಕ್ವಶನ್ ಪೇಪರ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಗೈಸ್, ನೆಕ್ಸ್ಟ್ ವಿಡಿಯೋಲಿ ಸಿಗುವ, ಬಾಯ್.